TV20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನೆ ಅಕ್ಕನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆರೋಗ್ಯ ಹದಗೆಟ್ಟು ಹಾಸಿಗೆ ಪಾಲಾಗಿದ್ದ ತಂದೆಯ ಯೋಗಕ್ಷೇಮ ವಿಚಾರಿಸಲು ಮಗಳು ತಂಗಮಣಿ ತಂದೆಯ ಮನೆಗೆ ಬಂದಿದ್ದ ವೇಳೆ ತಂದೆಯ ಬಳಿ ಆಸ್ತಿ ಕೇಳುತ್ತಾಳೆ ಎಂಬ ಅನುಮಾನದಿಂದ ತಮ್ಮ ವೆಂಕಟೇಶ್ ಆಕೆಯ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ವೆಂಕಟೇಶ್ ತನ್ನ ಪತ್ನಿಯೊಂದಿಗೆ ಸೇರಿ ತಂಗಮಣಿಗೆ ಮರಣಾಂತಿಕವಾಗಿ ಥಳಿಸಿದ್ದಾನೆ ಎನ್ನಲಾಗ್ತಾ ಇದೆ. ಅಕ್ಕನ ಮೇಲೆ ತಮ್ಮ ಹಲ್ಲೆ ನಡೆಸಿರುವ ದೃಶ್ಯಗಳು ನೋಡಿದವರ ಮನ ಕಲಕುವಂತಿದ್ದು, ಘಟನೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲ್ಲೆಯಿಂದ ತಂಗಮಣಿಗೆ ಗಂಭೀರ ಗಾಯಗಳಾಗಿದೆ. ಘಟನೆ ಸಂಬಂಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವೆಂಕಟೇಶ್ ಹಾಗೂ ಆತನ ಪತ್ನಿಯ ವಿರುದ್ಧ FIR ದಾಖಲಾಗಿದೆ. ಅಪ್ಪನು ವಯಸ್ಸಾಗೈತೆ ಅಪ್ಪನಿಗೆ, ಅಲ್ಲಿ ಹೋಗಿ ಅಪ್ಪನೇ ನೋಡ್ಕೊಂಡು ಬರೋಣ ಅಂತ ಅಪ್ಪನ ಮನೆಗೆ ಹೋಗಿದ್ದು ನಾನು. ಅದಕ್ಕೆ ಆ ಥರ ಏನು ಮಾತೇ ಆಗಿಲ್ಲ, ಅಷ್ಟು ಅದು ತೊಳೆ ತಗೊಂಡು ಬಂದು ಆ ಥರ ಹೊಡಿತಾನೆ. ಒಂದು ಏಟಲ್ಲಿ ಬಿಟ್ಟಿಲ್ಲ, ಅಷ್ಟೊಂದು ಏಟು. ಕೆಲ್ಸಕ್ಕೆ ಹೋಗ್ತಾ ಆಗಲ್ಲ, ಕೂಲಿ ಕೆಲಸ ಮಾಡೋದು. ಏನಾಗ ಹೊಡೆದಿದ್ದು ಏನಂತಾನೆ ಗೊತ್ತಿಲ್ಲ, ಏನಕ್ಕೆ ಇಲ್ಲಿಗೆ ಬಂದೆ ಅಂತ. ಯಾರು ಹೊಡೆದಿದ್ದು? ಯಾರು? ತಮ್ಮ. ಏನು ತಮ್ಮನ ಹೆಸರು? ವೆಂಕಟೇಶ್. ಅಲ್ಲ, ರೀಸನ್ ಏನು ಹೊಡೆಯೋಕ್ಕೆ? ಬಂದೆ ಏನು ಕೆಲಸ ನಿನಗೆ, ಇಲ್ಲಿ ಏನಕ್ಕೆ ಬಂದಿದ್ದೀರ ಅಂತ ಹೊಡಿತಾರೆ. ಅಪ್ಪ ಒಬ್ಬರೇ ಇರೋದಾ? ಅಪ್ಪ ಇದ್ದಾರೆ, ಅಪ್ಪನ ಜೊತೆಗೆ ಇವನು ಹೆಂಡತಿ ಇದ್ದಾರೆ. ಎಷ್ಟು ವರ್ಷದಿಂದ ಇದ್ದಾರೆ ಅವರಲ್ಲಿ? ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾವು ಎಲ್ಲ ಹುಟ್ಟಿ ಬೆಳೆದು ಅದೇ ಮನೇಲಿ ಹುಟ್ಟಿ ಬೆಳೆದಿದ್ದು. ಅವನು ನಾವು ಎಲ್ಲ ಒಂದೇ ಮನೆ, ಆದರೆ ನಾವು ಸಪ್ರೇಟಾಗಿ ಮದುವೆ ಆಯಿತು, ಸಪ್ರೇಟಾಗಿ ಇದ್ದೀವಿ. ಆದರೆ ಅಪ್ಪ ಅದೇ ಮನೆಗಿರೋದು. ಅಪ್ಪನೇ ನೋಡ್ಕೊಂಡು ನಮ್ಮ ಮನೆಗಿದ್ದು ಸ್ವಲ್ಪ ದಿನ, ಮತ್ತೆ ಅಲ್ಲಿ ಹೋದ್ರು. ಅಲ್ಲಿ ಹೋದ್ಮೇಲೆ ಆಯ್ತು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಯಾರು ಹೋಗಿದ್ರಿ? ನನ್ನ ಮಗಳು ನಾನು ಇಬ್ಬರು ಹೋಗಿದ್ರಿ? ನಮ್ಮ ತಂಗಿಗೂ ಹೊಡೆದವಳು, ತಂಗಿ ಇಬ್ಬರಿಗೆಲ್ಲ ಹೊಡೆದ. ಕೇಸ್ ಕೊಟ್ಟಿದ್ದಾರೆ ಈಗ? FIR ಹಾಕಿದ್ದೀವಿ ಚಿಕ್ಕಜಾಲ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ಹಿಂದೆ ಗಲಾಟೆ ಆಗ್ತಾ ಇತ್ತಾ ನಿಮಗೂ ತಮ್ಮನಿಗೆ? ಅವಾಗ ಗಲಾಟೆ ಆಗೋದು, ಹೊಡೆಯೋದವನು. ಮತ್ತೆ ನಾವು ಹೋಗೋದಿಲ್ಲ, ಸುಮ್ಮನೆ ಏನಕ್ಕಲ್ಲಿ ಹೋಗ್ಬೇಕಂತ ನಾವು ಹೋಗೋದೇ ಇಲ್ಲ. ನಾವು ಅವ್ನಿಗೆ ನಮ್ಗೆ ಏನು ಬೇಡ, ಅವ್ನ ಪಾಡಿಗಿರಲಿ ಅಂತ ನಾವು ಬಿಟ್ಟಿದ್ರೇನು. ಈ ಸತಿ ಜಾಸ್ತಿ ತೊಂದರೆ ತಗೊಂಡು ಆ ಥರ ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಇಟ್ಕೊಂಡು ಬಂದು ಆ ಥರ ಹೊಡಿತಾರೆ. ಯಾವ ವಿಚಾರ ಗಲಾಟೆ ಆಗುತ್ತೆ? ಆಸ್ತಿ ವಿಚಾರಕ್ಕೆ? ಯಾವ ವಿಚಾರ ಗಲಾಟೆ ಆಗುತ್ತೆ? ನಾವು ಆಸ್ತಿ ಕೇಳಿಲ್ವೇ, ನಾವು ಕೇಳಿದ್ರು ಹೌದು ಆಸ್ತಿ ವಿಚಾರ ಕೇಳಿದ್ರು, ಆಸ್ತಿ ಮಾತಾಡಿದ್ರು, ಅದಕ್ಕೆ ಹೊಡೆದ ಅಂತ ಹೇಳ್ಬೋದು. ನಾವು ಏನು ಅದ್ರ ಬಗ್ಗೆ ಮಾತೇ ಆಗಿಲ್ಲ, ಅಪ್ಪನ ಹತ್ರ ಮಾತಾಡ್ಕೊಂಡು ಬಂದೆ ಅಷ್ಟೇ. ಅವನಿಗೆ ಅದೇ ಭಯ, ಏನೋ ಮಾಡ್ಕೊಂಡು ಬಿಡ್ತಾರೆ ಅಂತ ಅವನಿಗೆ ಭಯ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.